ಕನಕಪುರ ಸಾತನೂರು ಹೋಬಳಿ ಅಚ್ಚಲು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಹಿಂದಿನ ಅಧ್ಯಕ್ಷರಾದ ಟಿ.ಎನ್. ಲೋಕೇಶ್ ರವರ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ಎ.ಸಿ. ನಿಂಗೇಗೌಡರವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರು. ಸಹಕಾರ ಇಲಾಖೆ ಅಧಿಕಾರಿ ಆಶಾರವರು ಚುನಾವಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದರು. ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಎಂ.ಡಿ. ವಿಜಯದೇವ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರುಗಳಾದ ಸುರೇಶ್, ಕೃಷ್ಣಪ್ಪ, ರಂಗಯ್ಯ, ದೊಡ್ಡಮನೆ, ಎ.ಎಸ್. ಸತೀಶ್, ಕೆ. ನಟೇಶ್, ಎ.ಸಿ. ಚಿನ್ನಸ್ವಾಮಿ, ಎ.ಬಿ. ಕೃಷ್ಣೇಗೌಡ, ಸೈಯದ್ ಅಜೀವುಲ್ಲಾ, ಸ್ವಾಮಿ, ಕೆ. ಸತೀಶ್, ಬಿಡಿಸಿಸಿ ಬ್ಯಾಂಕ್ ಮೇಲ್ವಿಚಾರಕರಾದ ಆನಂದ್, ಕಾರ್ಯದರ್ಶಿ ಸೌಂದರ್ಯ, ಸಹಕಾರ ಸಂಘದ ಮಾಜಿ ಅಧ್ಯಕ್ಷರಾದ ಟಿ.ಎನ್. ಲೋಕೇಶ್, ಉಪಾಧ್ಯಕ್ಷರಾದ ಸವಿತಾ ಜಯರಾಮು, ಮಾಜಿ ಅಧ್ಯಕ್ಷರಾದ ಕೆ. ಸುರೇಶ್, ಶಶಿಕಲಾ, ಪಿ.ಎನ್. ಲೋಕೇಶ್ ಮತ್ತು ನಿರ್ದೇಶಕರುಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇವತ್ತು ಅಚ್ಚಲು ಫ್ಯಾಕ್ಸ್ಗೆ ಅಧ್ಯಕ್ಷರಾಗಿ ನಿಂಗೇಗೌಡರು ಅವಿರೋಧ ಆಯ್ಕೆಯಾಗಿದ್ದಾರೆ. ಅವರ ಅವಿರೋಧ ಆಯ್ಕೆಗೆ ಸಹಕಾರ ನೀಡಿದಂಥ ನಮ್ಮ ನಿರ್ದೇಶಕರುಗಳಿಗೆ, ಮುಖಂಡರುಗಳಿಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಇವರ ಒಂದು ಆಯ್ಕೆಗೆ ಕಾರಣಕರ್ತರಾದಂಥ ನಮ್ಮ ನಾಯಕರಾದಂಥ ಡಿ.ಸಿ.ಎಂ ಆದಂಥ ಡಿ.ಕೆ. ಶಿವಕುಮಾರ್ ಅವರಿಗೆ, ನಮ್ಮ ನಾಯಕರಾದಂಥ ಡಿ.ಕೆ. ಸುರೇಶ್ ಅವರಿಗೆ, ಬೆಂಬಲ ಅಧ್ಯಕ್ಷರಾದಂಥ ಡಿ.ಕೆ. ಸುರೇಶ್ ಅವರಿಗೆ, ನಮ್ಮ ಬಿಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಹಾಲಿ ನಿರ್ದೇಶಕರು ಮತ್ತು ಎಂ.ಎಲ್.ಸಿ. ಅವರಾದಂಥ ರವಿ ಅವರಿಗೆ, ಮತ್ತು ರಮೇಶ್ ಅವರಿಗೆ, ನಮ್ಮ ಇನ್ನೊಬ್ಬ ನಿರ್ದೇಶಕರಾದ ರಮೇಶ್ ಅವರಿಗೆ, ಮತ್ತು ಸಹಕಾರ ನೀಡಿದಂಥ ಎಲ್ಲ ಗ್ರಾಮದ ಪಂಚಾಯಿತಿ ವ್ಯಾಪ್ತಿಯ ಅಥವಾ ಈ ಸೊಸೈಟಿ ವ್ಯಾಪ್ತಿಯ ಎಲ್ಲ ಮುಖಂಡರುಗಳಿಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ಈಗ ಯಾವ ಒಂದು ಇದರಲ್ಲಿ ವಿಧಾನದಲ್ಲಿ ಬಂದು ಎಲ್ಲರನ್ನೂ ಅಧ್ಯಕ್ಷರನ್ನು ಮಾಡೋದಕ್ಕೆ ಏನು ಒಗ್ಗಟ್ಟಿಂದ ಬಂದು ನೀವು ಮಾಡಿದಿರಿ, ಈ ಒಗ್ಗಟ್ಟನ್ನು ಎಲ್ಲ ದೃಷ್ಟಿನಲ್ಲೂ ನೀವು ಮಾಡ್ಕೊಂಡು ಬಂದು ಹೋಗಬೇಕಾಗ್ತದೆ. ಬರೀ ಎಲೆಕ್ಷನ್ನಲ್ಲಿ ಮಾತ್ರ ಇಷ್ಟು ಜನ ಇರ್ತಾರೆ, ಬಾಕಿ ಟೈಮಲ್ಲಿ ನಾನು ಇದೇ ರೋಡಲ್ಲಿ ಹೋಗ್ತಾ ಇರ್ತೀನಿ, ಬರ್ತಾ ಇರ್ತೀನಿ. ಸೊಸೈಟಿ ಹತ್ರ ಯಾರು ಇರೋದಿಲ್ಲ, ಬರೀ ಸೊಸೈಟಿ ಬಾಗಿಲು ಹಾಕಿರ್ತದೆ. ಇಲ್ಲದೇ ಇದ್ದರೆ ನಮ್ಮ ಸೆಕ್ರೆಟ್ರಿ ಇರ್ತಾರೆ, ಸೆಕ್ರೆಟರಿನೂ ಸರಿ ಇರಲ್ಲ, ಯಾರೋ ಒಟ್ಟಿಗೆ ಒಂದು ಇರ್ತದೆ. ಜೊತೆ ಹೊರತಾಗಿ ಇಲ್ಲಿ ಸೊಸೈಟಿನ ಬಂದು ಉಪಯೋಗಿಸ್ಕೋಬೇಕು. ಯಾಕೆ ಅಂತಂದರೆ ಎಲ್ಲನೂ ಒಂದೇ ಒಳ್ಳೆಯ ಸಂದರ್ಭ ಸಿಗೋದಿಲ್ಲ. ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಈ ರಾಜ್ಯದ ಅತ್ಯಂತ ಹೆಚ್ಚು ಒಂದು ಉನ್ನತ ಸ್ಥಾನಕ್ಕೆ ಬರುವಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದರೂ ಇವತ್ತು ಉಪಮುಖ್ಯಮಂತ್ರಿಗಳಾಗಿ ಇವತ್ತು ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಸೊಸೈಟಿಗೆ ಸಂಬಂಧಪಟ್ಟಂಥ, ಈ ಫ್ಯಾಕ್ಸ್ಗೆ ಸಂಬಂಧಪಟ್ಟಂತಾಗೆ ನಾವು 3 ಜನ ಡೈರೆಕ್ಟರ್ಗಳಿದ್ದೀವಿ. ಒಂದು ತಾಲೂಕಿನಿಂದ ಒಬ್ಬೊಬ್ಬರೇ ರೆಪ್ರೆಸೆಂಟೇಟಿವ್ಗಳಿರ್ತಾರೆ. ಆದರೆ ನಾನು ಮಿಲ್ಕ್ ಸೊಸೈಟಿ ಕಡೆಯಿಂದ ನಮ್ಮ ತಾಲೂಕನ್ನು 2 ಭಾಗ ಮಾಡ್ಬೋದಿದೆ. 2 ಭಾಗ ಮಾಡೋದ್ರ ಫಲವಾಗಿ 2 ಡೈರೆಕ್ಟ್ರು ನಮಗೆ ನನ್ನ ತಾಲೂಕಿಗೆ ಸಿಕ್ತು. ನಾನು ಮಿಲ್ಕ್ ಸೊಸೈಟಿ FECSಯಿಂದ 3 ಜನ ಡೈರೆಕ್ಟರ್ಗಳಿಂದ 3 ಜನ ಯಾತಕ್ಕೆ ಡೈರೆಕ್ಟ್ರು ಅಂದರೆ 3 ಜನ ನಾವು ಅಲ್ಲಿ ಕೇಳೋದಕ್ಕೆ ಶಕ್ತಿ. ಜೊತೆಗೆ ನಮಗೆ ಅಲ್ಲೇ ಆಗ ಅಧ್ಯಕ್ಷರಾಗಿ ನಾನು ಕೆಲಸ ಮಾಡಿದ್ದೀನಿ, ನಮ್ಮ ಎಮ್.ಎಲ್.ಸಿ. ಅವ್ರು ಕೆಲಸ ಮಾಡವ್ರೆ. ಹಂಗಾಗಿ ಅಲ್ಲಿ ಆಗು ಹೋಗುಗಳ ಬಗ್ಗೆ ಮತ್ತು ಈ ಸೊಸೈಟಿ ಬಗ್ಗೆ, ಇದು ಹೊಸ ಸೊಸೈಟಿ ಇದ್ದಾಗ ಹೊಸ ಸೊಸೈಟಿನ ಇಂಪ್ರೂವ್ ಮಾಡೋದು ಭಾಳಷ್ಟು ಕಷ್ಟದ ಕೆಲಸ. ಅದರಲ್ಲೂ ಇದರ ವ್ಯಾಪ್ತಿ ಕಡಿಮೆ. ಹಾಗಾಗಿ ನಾವು ಎಲ್ಲ ಸಹಕಾರವನ್ನು ನಿಂಗಪ್ಪನವ್ರಿಗೆ ಕೊಡಲಿಕ್ಕೆ ಸಿದ್ಧಿದ್ದೀವಿ. ಎಲ್ಲ ಡೈರೆಕ್ಟ್ರುಗಳನ್ನು ನಿಂಗಪ್ಪ ಒಬ್ಬರೇ ಅಲ್ಲ ಅಧ್ಯಕ್ಷರು, ನೀವು ಎಷ್ಟು ಜನ ಡೈರೆಕ್ಟ್ರುಗಳಿದ್ದೀರಿ, ನೀವೆಲ್ಲರೂ ಅಧ್ಯಕ್ಷರುಗಳೇ. ನೀವೆಲ್ಲ ಆ ಮನೋಭಾವ ಇಟ್ಕೊಂಡು ನೀವು ಕೆಲಸ ಮಾಡಬೇಕು. ಅಧ್ಯಕ್ಷ ಆದ ತಕ್ಷಣ ಏನು ಅವ್ರಿಗೇನು ವಿಶೇಷವಾದ ಕೊಡುಗೆ ಏನು ಕೊಡೋದಿಲ್ಲ, ಇಲ್ಲೇನು ಸಂಬಳ ಕೊಡೋದಿಲ್ಲ, ಸಾರಿಗೆ ಕೊಡೋದಿಲ್ಲ, ಅಥವಾ ಏನು ಸಿಟ್ಟಿಂಗ್ ಚಾರ್ಜ್ ಕೊಡೋದಿಲ್ಲ, ಏನೂ ಇರೋದಿಲ್ಲ. ಬರಬೇಕು, ನಿಮ್ಮ ಮನೆ ಇದನ್ನು ಖರ್ಚು ಮಾಡಬೇಕು, ನೀವು ಅಟೆಂಡ್ ಆಗಬೇಕು. ಇಲ್ಲಿ ಏನೋ ಒಂದು ಗೌರವಕ್ಕೋಸ್ಕರ ಈ ಹುದ್ದೆಯನ್ನು ಕೊಟ್ಟಿರ್ತಾರೆ. ಸಾರ್ವಜನಿಕವಾಗಿ ಕೆಲಸ ಮಾಡೋದಕ್ಕೊಂದು ಅವಕಾಶ ಸಿಗ್ತದೆ. ಈ ಅವಕಾಶವನ್ನು ಸದುಪಯೋಗ ಮಾಡ್ಕೊಳ್ಳಿ. ಈ ಒಂದು ಸೊಸೈಟಿನ ಮುಂದೆ ಒಳ್ಳೆ ರೀತಿಯಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ಮುಂದೆ ಇನ್ನೂ ಬೆಳವಣಿಗೆ ತುಂಬ ಆಗಬೇಕು. ಯಾಕೆಂದರೆ ಮಿನಿಮಮ್ ನೀವು ಒಂದು 10 ಕೋಟಿನಾದ್ರೂ ಸಾಲ ಕೊಟ್ಟರೆ, ಆಗ 10 ಕೋಟಿ ಸಾಲ ಕೊಟ್ಟರೆ ನಿಮಗೆ 10 ಕೋಟಿಗೆ 2% ಅಂದರೆ ಒಂದು 2 ಲಕ್ಷ ನಿಮಗೆ ದುಡ್ಡು ಬರ್ತದೆ. 10 ಕೋಟಿಗೆ 20 ಲಕ್ಷ ಬರ್ತದಾ? 2% ಅಂದರೆ 10 ಕೋಟಿಗೆ 20 ಲಕ್ಷ ದುಡ್ಡು ಬರ್ತದೆ. ಆ 20 ಲಕ್ಷ ದುಡ್ಡು ಬಂದರೆ ಏನೋ ನಿಮ್ಮ ಸಂಬಳ ಸಾರಿಗೆ ಕಳೆದು ಲಾಭದ ಕಡೆ ನೀವು ನೋಡ್ಬೋದು. ಇಲ್ಲದೇ ಇದ್ದರೆ ಬರೀ ನಿಮ್ಮ ಸೆಕ್ರೆಟ್ರಿ, ಈಗ M.Com ಹುಡುಗ, ಅವನಿಗೂ ಒಳ್ಳೆ ವಿದ್ಯಾವಂತ ಅವನೇ. ಸೆಕ್ರೆಟ್ರಿಗಳು ಕೆಲವು ಕಡೆ ವಿದ್ಯೆಗಳ ಏನು SSLC ಪಾಸ್ ಆಗಿರೋರು, PUC ಇವರು ಆ ಥರದವ್ರು ಅವರೇ. ಆದರೆ ಇಲ್ಲಿ M.Com ಮಾಡಿರ್ತಕ್ಕಂಥ ಒಬ್ಬ ಹುಡುಗ ಅವನು ಸ್ವಲ್ಪ ಎಲ್ಲ ಮೈ ಬಗ್ಸಿ ತಲೆ ಬಗ್ಸಿ ಎಲ್ಲ ಕೆಲಸ ಮಾಡಿ ಸಾರ್ವಜನಿಕವಾಗಿ ಏನು ಕೆಲಸ ಮಾಡ್ಬೋದು ಅದನ್ನೆಲ್ಲ ಮಾಡ್ಕೊಂಡು ಹೋದರೆ ಇದನ್ನು ಒಳ್ಳೆಯ ಸೊಸೈಟಿ ಮಾಡೋದಕ್ಕೆ ಎಲ್ಲ ಥರದ ಅವಕಾಶಗಳು ಇದೆ. ನಾವು ಅದನ್ನು ಆ ದಿಕ್ಕಿನಲ್ಲಿ ನಾವು ಸಹಕಾರ ನೀಡ್ತೀವಿ. ಒಳ್ಳೆಯದಾಗಲಿ ಇದು ಎಲ್ಲ ಮಾಡಿದಂಥವ್ರಿಗೆ ಅಂತ ಹೇಳಿ, ಇನ್ನೂ ಅನೇಕರು ಅಧ್ಯಕ್ಷರಾಗುವಂಥ ಆಕಾಂಕ್ಷಿಗಳಿದ್ದರೆ ಇಲ್ಲಿ ನಮ್ಮ ಜುಬೇದಿದ್ದ, ನಮ್ಮ ಯುವಕ ಪಾಪ ಅವನಿಗೆ 2-3 ಸರಿ ಮಿಸ್ ಮಾಡ್ದಂಗೆ ಆಯಿತು. ನನ್ನ ಅಭಿಗೆ
ಆಮೇಲೆ ನಮ್ಮ ವರ್ಧನೂ ಸ್ವಲ್ಪ ನಾನು ಏನಾದರೂ ಆದರೆ ಒಂದು ಸರಿ ಅವನು ಒಂದು ಪೊಟೆನ್ಷಿಯಲ್ ಇರ್ತಕ್ಕಂಥ ಹುಡುಗನೇ ಅವನು. ಹಾಗಾಗಿ ಇನ್ನೂ ಅನೇಕರು ಎಲ್ಲ ಇದ್ದರು ಎಲ್ಲರೂ, ಆದ್ರೂ ಒಂದು ಅವಕಾಶನ ಏನೋ ಹಿರೀಕ ಅವನಿಗೂ ಏನೋ ಸಾನೇ ಡೆಸ್ಪ್ರೇಟ್ ಆಯ್ತಾನೇ ಇದ್ದ, ಏನೋ ಹಂಗೆ ಹಿಂಗೆ ಅದು ಇದು ವಯಸ್ಸಾಗ್ಬಿಡ್ತು ಅಂತ ನಾನು ಕೇಳಿದೆ. ನನ್ನ ಹತ್ರ ಬಂದಾಗ ನೋಡ ಯಾವ ವಯಸ್ಸಾಗ್ಬಿಡ್ತು, ಹಿಂಗೆ ವಯಸ್ಸಾಗ್ಬಿಡ್ತು ಅಂತ ಮಾಡ್ತೀವಿ, ನೀನು ಮನೆ ಸೇರ್ಕೊಂಡ್ಬಿಡೋಕೆ ಯಾಕೆ ನೀನು ಲೀಡ್ರ್ ಮಾಡಬೇಕು? ನಾವು ಲೀಡ್ರ್ ಮಾಡಿದ್ಮೇಲೆ ನಮ್ಮ ಪಾರ್ಟಿಗೆ ಒಂದಷ್ಟು ಕೆಲಸ ಮಾಡುವಂಗೆ ಆಗಬೇಕು ಮುಂದಕ್ಕೆ. ನೀನು ನನಗೆ ವಯಸ್ಸಾಗೋಯ್ತು ಅಂದರೆ ಅಂದ್ರೆ ಮುಗಿಸ್ಕೊಂಡು ಹೊಂಟೈತೆ ಮನೆಗೆ, ನೀನು ಹೊಂಟೋದ್ಮೇಲೆ ನಿನಗೆ ಯಾಕಪ್ಪ ನಾವು ಮಾಡಬೇಕು ಅಂತ ನೀನು ಆ ಭಾವನೆಗಳು ಬರಬಾರ್ದು. ಎಷ್ಟು ದಿವಸ ಇದ್ದರೂ ನಾನು ನನ್ನ ಕಟ್ಟ ಕಡೆಯ ನನ್ನ ರಕ್ತ ಇರೋ ತನಕನೂ ನನ್ನ ಉಸಿರಿರೋ ತನಕನೂ ಒಂದು ಪಕ್ಷಕ್ಕೆ ನಾನೊಂದು ಸಾರ್ವಜನಿಕ ಸೇವೆಗೆ ಒಂದು ಸರಿ ಬಂದ ಮೇಲೆ ವಾಪಸ್ ಹೋಗೋಕ್ಕಾಗಲ್ಲ. ಯಾವುದ್ರಲ್ಲಿ ಬೇಕಾದ್ರೂ ವಾಪಸ್ ಹೋಗ್ಬೋದು ಅಂತ, ನೀವು ಯಾವುದೇ ಕೆಲಸ ನೀನು ಒಂದು ಉದ್ಯೋಗ ವಾಪಸ್ ಹೊಂಟೋಗ್ಬೋದು ಅಂತ. ಈ ರಾಜಕೀಯಕ್ಕೆ ಬಂದ್ಬಿಟ್ಮೇಲೆ ಒಂದು ಸರಿ ಇನ್ನು ಅದರಿಂದ ವಾಪಸ್ ಹೋಗೋಕೆ ಆಗೋದಿಲ್ಲ. ಇದು ತುಂಬ ಇದ್ದಂಗೆ ನೋಡ್ಬಾ ನಿಮ್ಮ ಆಶೀರ್ವಾದ ಇರಲಿ, ನಿಮ್ಮ ಆಶೀರ್ವಾದ ಇರಲಿ, ನಿಮ್ಮ ಸಹಕಾರನೂ ಇರಲಿ, ಮಾಡಿಸುವ ಅಂತ ಹೇಳಿ ಈಗ ನಿಂಗಪ್ಪನವ್ರಿಗೂ ಒಂದು ಒಳ್ಳೇದಾಗಲಿ, ಅವ್ರಿಗೇನು ಸಹಕಾರ ಬೇಕು ನೀಡ್ಸಿ ಅಂತ ಹೇಳಿ ನಮ್ಮ ಇವತ್ತೊಂದು ದಿನ ನಮ್ಮ ಸೊಸೈಟಿಗೆ ನಮ್ಮ ಲೋಕೇಶ್ ಅವರು ಕಾರಣಾಂತರದಿಂದ ರಾಜ್ಯದಿಂದ ನಮ್ಮ ಡಿ ಕೆ ಸಾಹೇಬರು ಮತ್ತು ನಮ್ಮ ಡಿ ಕೆ ಸೂರಿ ಸಾಹೇಬರು ಹಾಗೂ ನಮ್ಮ ವಿಜಯದೇವಣ್ಣ, ಕೃಷ್ಣಪ್ಪ, ನಮ್ಮ ತಾಲೂಕು ಪಂಚಾಯತಿ ಸದಸ್ಯರಾದ ಸುರೇಶ್ ಅಣ್ಣವರು, ರಂಗಣ್ಣವರು ಇವರ ನೇತೃತ್ವದಲ್ಲಿ ಇವತ್ತು ನಿಂಗಣ್ಣವರಿಗೆ ತೆರವಾದ ಅಧ್ಯಕ್ಷರ ಸ್ಥಾನಕ್ಕೆ ತೆರವಾಗೋದ್ರಿಂದ ನಮ್ಮ ನಿಂಗಣ್ಣವ್ರನ್ನ ಅಧ್ಯಕ್ಷ ಸ್ಥಾನಕ್ಕೆ ಮಾಡಿ ಇವತ್ತು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಮಗೆಲ್ಲ ಜವಾಬ್ದಾರಿ ಕೊಟ್ಟಂಥ ನಮ್ಮ ವಿಜಯದೇವಣ್ಣವರು ಹಾಗೂ ನಮ್ಮ ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಗಣ್ಯರಿಗೂ ನನ್ನ ವಂದನೆ ಹೇಳ್ತಾ 12 ಮಾತನ್ನು ಮುಗಿಸ್ತಾರೆ. ಎಲ್ಲ ನಮ್ಮ ಸದಸ್ಯರಿಗೆ ವಂದಿಸುತ್ತಾ, ನಮ್ಮ ಪಕ್ಷದ ನಾಯಕರಾದ ವಿಜಯದೇವಣ್ಣರು ಹಾಗೂ ಡಿ ಕೆ ಶಿವಕುಮಾರ್ ಸಾಹೇಬರು, ಸೂರಿ ಸಾಹೇಬರು ಎಲ್ಲರಿಗೂ ಹೆಚ್ಚಿನ ಜವಾಬ್ದಾರಿ ಕೊಟ್ಟು ನಿಂಗಪ್ಪನ ಅವಿರೋಧಕ್ಕೆ ಆಯ್ಕೆ ಮಾಡಿದ್ದಾರೆ. ಅವ್ರು ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿ ಕೆಲಸ ಮಾಡಿ ಹೆಸರು ಗಳಿಸಲಿ ಅಂತ ಹೇಳ್ತಾ ನಾನು ಅವ್ರು ಹಾರೈಸ್ತೀನಿ. ಹೇಳಿ ಮಾತಾಡ್ಕೊಂಡು ಇವತ್ತಿನ ದಿನ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಸಂಘದಲ್ಲಿ ಅಧ್ಯಕ್ಷರಾಗಿ ಹೊಂದಿರುತ್ತೇವೆ. ಹಾಗೂ ನಮ್ಮ ಡಿ ಕೆ ಸಾಹೇಬರ ಆದಂಥ ಸಹಕಾರ ಸಂಘದ ಎ ಸಿ ನಿಂಗೇಗೌಡರು ಅಧ್ಯಕ್ಷರಾದಂಥ ನಾನು ಈ ಮೂಲಕ ತಿಳಿದುಪಡಿಸುವುದೇನೆಂದರೆ ನೂತನ ಅಧ್ಯಕ್ಷರಾಗಿ ಎ ಸಿ ನಿಂಗೇಗೌಡರು ಆದಂಥ ನಾನು ಈ ಕೃಷಿ ಪತ್ನಿಯ ಸಹಕಾರ ಸಂಘದ ಅಧ್ಯಕ್ಷರಾಗಿ ನಾನು ಉತ್ತಮ ಕಾರ್ಯದಿಂದ ನಡೆಸಿಕೊಂಡು ಹೋಗುವಂಥದ್ದು ಒಪ್ಪಿರುತ್ತೇನೆ. ಈ ಒಂದು ಸ್ಥಾನಕ್ಕೆ ಆಯ್ಕೆ ಮಾಡಿದಂಥ ಎಲ್ಲರಿಗೂ ಧನ್ಯವಾದಗಳು. ಈ ಸ್ಥಾನಕ್ಕೆ ಆಯ್ಕೆ ಮಾಡಿದಂಥ ಎಲ್ಲರಿಗೂ ನಮ್ಮ ಮುಖಂಡರುಗಳಿಗೆ ನನ್ನ ಧನ್ಯವಾದಗಳು. ಅಚ್ಚಲು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನಾನು ಸುರೇಶ್ ಮಾಜಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಮಾಜಿ. ಇವತ್ತು ಎ ಸಿ ನಿಂಗೇಗೌಡರು ಈ ಸ್ಥಾನಕ್ಕೆ ತೆರವಾಗಿರುವುದರಿಂದ ಎ ಸಿ ನಿಂಗೇಗೌಡರು ಈ ಸ್ಥಾನಕ್ಕೆ ನೂತನ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಇವತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೂ ಸುರೇಶ್ ಸಾಹೇಬರು ನಮಗೆ ಎಲ್ಲರ ಅವರ ನೇತೃತ್ವದಲ್ಲಿ ಎಮ್ ಡಿ ವಿಜಯದೇವ್ ಬಿ ಡಿ ಸಿ ಬ್ಯಾಂಕ್ ಅಧ್ಯಕ್ಷರಾದಂಥ ವಿಜಯದೇವರವರು ಹಾಗೂ ನಮ್ಮ ದೊಡನಹಳ್ಳಿ ನಮ್ಮ ಕೃಷ್ಣಪ್ಪ ಅವರು ಹಾಗೂ ತಾಲೂಕು ಪಂಚಾಯತಿ ಮಾಜಿ ಸದಸ್ಯರಾದಂಥ ಸುಮಂಗಲಾ ಸುರೇಶ್ ಅವರು ಹಾಗೂ ನಮ್ಮ ತೋಟಹಳ್ಳಿ ತಾಲೂಕು ಪಂಚಾಯತಿ ಮಾಜಿ ರಂಗಣ್ಣರವರು ಮಾಜಿ ಅಧ್ಯಕ್ಷರು. ಇವತ್ತೊಂದು ದಿನ ಅವರ ನೇತೃತ್ವದಲ್ಲಿ ನಿಂಗಣ್ಣವ್ರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಈ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದೇವೆ. ಇನ್ನು ಮುಂದೆ ಅವರ ನೇತೃತ್ವದಲ್ಲಿ ನಿಂಗಣ್ಣವರ ಸಹಾಯದಿಂದ ನಾವು ಕೂಡ ಅವರಿಗೆ ಕೈ ಜೋಡಿಸಿ ಮುಂದಿನ ಬೆಳವಣಿಗೆಗೆ ನಾವು ಕೈ ಜೋಡಿಸ್ತೀವಿ.
ಅಂತ ಹೇಳಿ ಇವತ್ತಿನ ದಿನ ಈ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಅಚ್ಚಲು ಗ್ರಾಮ ಪಂಚಾಯತ್ ಮಾಜಿ ಅಚ್ಚಲು ವಿವಿಧೋದ್ದೇಶ ಗ್ರಾಮೀಣ ಕೃಷಿ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಯಾದ ವಿಜಯಕುಮಾರ್ ಯಾದವಾದ ನಾನು ಈ ಮೂಲಕ ಇಂದು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ಸಿ ನಿಂಗೇಗೌಡರವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ನಮ್ಮ ಸಂಘವು ಹಿಂದಿನ 3 ವರ್ಷಗಳಿಂದ ಸತತವಾಗಿ ಆದಾಯವನ್ನು ಹೊಂದಿದ್ದು, ಈ ಆದಾಯ ಬರಲು ಕಾರಣರಾದಂತಹ ನಮ್ಮ ಎಲ್ಲ ನೆಚ್ಚಿನ ನಿರ್ದೇಶಕರುಗಳು, ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಶ್ರಮಿಸಿರುತ್ತಾರೆ. ಮತ್ತು ಬಹಳ ವಿಶೇಷವಾದಂತಹ ಒಂದು ಗೌರವವನ್ನು ಸಲ್ಲಿಸಬೇಕಾದರೆ ನಮ್ಮ BDCC ಬ್ಯಾಂಕ್ನ ಮಾಜಿ ಅಧ್ಯಕ್ಷರಾದಂತಹ ವಿಜಯ್ ದೇವ್ ಸರ್ ಅವರಿಗೆ ನಮ್ಮ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸಬೇಕಾದಂಥ ಸಂದರ್ಭ ಇದಾಗಿರುತ್ತದೆ. ಕಾರಣ, ನಮ್ಮ ಸಂಘಕ್ಕೆ ಯಾವುದೇ ರೀತಿಯಾದಂಥ ಹೊಸ ಸಾಲವನ್ನು ಕೇಳಿದ ತಕ್ಷಣ ನಮ್ಮ ಸಂಘದಲ್ಲಿ ಯಾವುದೇ ಲೋಪದೋಷಗಳು ಇದ್ದರೂ ಅದನ್ನು ಸರಿ ಮಾಡಿ ಸಂಘಕ್ಕೆ ಅತಿ ಶೀಘ್ರದಲ್ಲಿ ಸಾಲ ಒದಗಿಸಿಕೊಟ್ಟಿದ್ದಾರೆ. ಇವತ್ತು ನಮ್ಮ ಸಂಘ ಉತ್ತಮ ರೀತಿಯಲ್ಲಿ ನಡೆಯುತ್ತಿದ್ದು, ಸತತ 3 ವರ್ಷಗಳಿಂದ 1 ಲಕ್ಷ ಮೀರಿ ಆದಾಯ ಬರುತ್ತಿರುವುದು ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಮತ್ತು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ಸಿ ನಿಂಗೇಗೌಡರು ಸಹ ಧನ್ಯವಾದಗಳನ್ನು ತಿಳಿಸಿ, ಮುಂದಿನ ಒಂದು ಸಂಘ ಉತ್ತಮವಾಗಿ ನಡೆಯಲೆಂದು ವಿಶೇಷವಾಗಿ ಅವರಿಗೆ ಗೌರವ ಸಲ್ಲಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.